ಇಂಟೆಲಿಜೆನ್ಸ್ ಮತ್ತೊಮ್ಮೆ ಸ್ಪೆಷಲ್ ಈ ಟ್ರೈನಿಂಗ್ಗೆ ಸ್ವಾಗತ. ಇವತ್ತು ನಾವು ಚರ್ಚೆ ಮಾಡ್ತಿರುವಂಥ ಪ್ರಾಡಕ್ಟ್ಸ್ ವೆಸ್ಟೇಜ್ ಗ್ಯಾನೋಡರ್ಮಾ ಮತ್ತು ಕರ್ಕ್ಯೂಮಿನ್ ಪ್ಲಸ್. ಈ ಎರಡು ಕ್ಯಾಪ್ಸೂಲ್ಗಳು ನಮ್ಮ ಪ್ರಾಡಕ್ಟ್ ಕ್ಯಾಟಗರಿ ಆಗಿರುವಂಥ ಡಿಟಾಕ್ಸ್ ಆ್ಯಂಡ್ ರಿಜುವಿನೇಷನ್ ಕ್ಯಾಟಗರಿಗೆ ಸೇರಿಕೊಳ್ಳುತ್ತೆ. ಒಬ್ಬ ವ್ಯಕ್ತಿ ಆರೋಗ್ಯವಾಗಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಅವರ ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಆಗಿದೆ ಅಂತ ಅರ್ಥ, ರೈಟ್? ಈ ಒಂದು ಇಮ್ಯೂನ್ ಸಿಸ್ಟಮನ್ನು ಸ್ಟ್ರಾಂಗ್ ಮಾಡೋದಕ್ಕೆ ಡಿಟಾಕ್ಸಿಫಿಕೇಷನ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದಕ್ಕೆ ಸಪೋರ್ಟ್ ಮಾಡ್ತಿರುವಂಥ ಎರಡು ಪ್ರಾಡಕ್ಟ್ಗಳ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ವೆಸ್ಟೇಜ್ ಗ್ಯಾನೋಡರ್ಮಾ ಕ್ಯಾಪ್ಸೂಲ್ಸ್. ಗ್ಯಾನೋಡರ್ಮಾ ಅನ್ನೋದು ಒಂದು ತರಹದ ಮಶ್ರೂಮ್. ಇದು ನಮ್ಮ ದೇಹವನ್ನು ಓವರಾಲ್ ನಾರ್ಮಲೈಸ್ ಮಾಡೋದಕ್ಕೆ ಸಹಾಯವನ್ನು ಮಾಡಿಕೊಡುತ್ತೆ. ಹಾಗೆ ನಮ್ಮ ಜೀವಕೋಶಗಳಲ್ಲಿ ಯಾವುದೇ ತರಹದ ವಿಷಾಂಶ ಇದ್ದರೆ ಅದನ್ನು ಸ್ಕ್ಯಾನ್ ಮಾಡಿ, ಅದನ್ನು ಚೆಕ್ ಮಾಡಿ, ಅದನ್ನು ಕಂಡು ಹಿಡಿದು ನಮ್ಮ ದೇಹದಿಂದ ಆಚೆ ಹಾಕುವಂಥ ಕೆಲಸವನ್ನು ಇದು. ಹಾಗೆ ಗ್ಯಾನೋಡರ್ಮಾದಲ್ಲಿ ಸುಮಾರು 400 ತರಹದ ಪೌಷ್ಟಿಕಾಂಶಗಳು ಸಿಗುತ್ತೆ ಅಂತ ತಿಳ್ಕೊಂಡಿದ್ದೀವಿ. ಅದಕ್ಕೋಸ್ಕರನೇ ಇದನ್ನು ಕಿಂಗ್ ಆಫ್ ದಿ ಹರ್ಬ್ಸ್ ಅಂತಲೂ ಸಹ ನಾವು ಹೇಳ್ತೀವಿ. ಸೊ ಈ ಗ್ಯಾನೋಡರ್ಮಾದ ಇತಿಹಾಸ ನೋಡೋದಾದರೆ ಸುಮಾರು 200 ವರ್ಷಗಳಿಂದ ಇದನ್ನು ಟ್ರೆಡಿಷ್ನಲ್ ಮೆಡಿಸಿನ್ನಲ್ಲಿ ನಾವು ಉಪಯೋಗಿಸ್ತಾ ಬರ್ತಾ ಇದ್ದೀವಿ. ಹಾಗೆ ಇದನ್ನು ಹರ್ಬ್ ಆಫ್ ಸ್ಪಿರಿಚುವಲ್ ಪೊಟೆನ್ಸಿ ಹಾಗೆ 10,000 ಇಯರ್ ಮಶ್ರೂಮ್ ಅಂತಲೂ ಸಹ ಕರೀಲಾಗುತ್ತೆ. ಶ್ರೀಮಂತರು ಇದನ್ನು ಹಳೆಯ ಕಾಲದಲ್ಲಿ ಅವರು ಕಾಮಾಗಿ ಇರೋದಕ್ಕೆ ಹಾಗೆ ಯಾವುದೇ ತರಹದ ಸ್ಟ್ರೆಸ್ಸನ್ನು ತಡೆದು ಹಿಡಿಯೋದಕ್ಕೆ ಗ್ಯಾನೋಡರ್ಮಾವನ್ನು ಬಳಸ್ತಾ ಇದ್ರಂತೆ. ಈ ಗ್ಯಾನೋಡರ್ಮಾ ನಮ್ಮ ಇಮ್ಯುನಿಟಿಯನ್ನು ಎನ್ಹ್ಯಾನ್ಸ್ ಮಾಡಲಿಕ್ಕೂ ಸಹ ನಮಗೆ ಸಹಾಯ ಮಾಡ್ತಾ ಇದೆ. ಹೇಗೆ ಸಹಾಯ ಮಾಡ್ತಾ ಇದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇದು ಕೆಲವೊಂದು ಸೈಟೋಕೈನ್ಸನ್ನು ಸ್ಟಿಮ್ಯುಲೇಟ್ ಮಾಡೋದಕ್ಕೆ ಹಾಗೆ ನಮ್ಮ ಇಮ್ಯುನೋಲಾಜಿಕಲ್ ಎಫೆಕ್ಟನ್ನು ಎನ್ಹ್ಯಾನ್ಸ್ ಮಾಡಲಿಕ್ಕೆ ನಮಗೆ ಸಹಾಯವನ್ನು ಮಾಡಿಕೊಡ್ತಾ ಇದೆ. ಅದರ ಜೊತೆಗೆ ಇದು ಟಿ ಮತ್ತು ಬಿ ಲಿಂಫೋಸೈಟ್ಸ್, ಸ್ಪ್ಲೆನಿಕ್ ಮೊನೋನ್ಯೂಕ್ಲಿಯರ್ ಸೆಲ್ಸ್, NK ಸೆಲ್ಸ್ ಮತ್ತು ಡೆಂಡ್ರೈಟಿಕ್ ಸೆಲ್ಸನ್ನು ಮೆಚೂರ್ ಮಾಡೋದಕ್ಕೆ ಸಹಾಯವನ್ನು ಮಾಡಿಕೊಡ್ತಾ ಇದೆ. ಇದರಿಂದಾಗಿ ನಮ್ಮ ದೇಹದಲ್ಲಿ ಕ್ಯಾನ್ಸರ್ ಸೆಲ್ನ ಪ್ರೊಡಕ್ಷನ್ ಆಗದೇ ಇರೋ ಥರ ತಡೆಯೋದಕ್ಕೆ ಇದು ಸಹಾಯವನ್ನು ಮಾಡಿಕೊಡ್ತಾ ಇದೆ. ಇದು ಅಡ್ಯಾಪ್ಟಿವ್ ಮತ್ತು ಇನ್ನೇಟ್ ಇಮ್ಯುನಿಟಿ ಎರಡಕ್ಕೂ ಸಹ ಬಹಳ ಸಹಾಯವನ್ನು ಮಾಡಿ ಅದೆರಡವನ್ನು ಚೆನ್ನಾಗಿ ಇಂಪ್ರೂವ್ ಮಾಡಲಿಕ್ಕೆ ಸಹಾಯವನ್ನು ಮಾಡಿಕೊಡ್ತಾ ಇದೆ. ವೆಸ್ಟೇಜ್ ಗ್ಯಾನೋಡರ್ಮಾ ಡಿಟಾಕ್ಸಿಫಿಕೇಷನ್ಗೆ ಬಹಳ ಸಹಾಯವನ್ನು ಮಾಡ್ತಾ ಇದೆ. ಹೇಗೆ ಅಂತ ಹೇಳಿದರೆ ನಮ್ಮ ಟಾಕ್ಸಿನ್ಸ್ ನಮ್ಮ ದೇಹದಲ್ಲಿರುವಂಥ ನಾವು ಜಂಕ್ ಫುಡ್ ಮುಖಾಂತರ ಅಥವಾ ಮೆಡಿಸಿನ್ ಮುಖಾಂತರ ಯಾವುದೇ ಒಂದು ಟಾಕ್ಸಿನ್ಸ್ ನಮ್ಮ ಜೀವಕೋಶಗಳಲ್ಲಿ ಸೆಟಲ್ ಆಗಿರುತ್ತೋ ಆ ಟಾಕ್ಸಿನ್ಸನ್ನು ಹೊರಹಾಕೋದಕ್ಕೆ ಗ್ಯಾನೋಡರ್ಮಾ ನಮಗೆ ಸಹಾಯ ಮಾಡಿ. ಅದಷ್ಟೇ ಅಲ್ಲ, ನಮ್ಮ ಬೈಲ್ ಜ್ಯೂಸನ್ನು ಸಿಂಥಸೈಸ್ ಮಾಡೋಕ್ಕೆ ಹಾಗೆ ಫ್ಯಾಟಿ ಆ್ಯಸಿಡ್ಸನ್ನು ಸಿಂಥಸೈಸ್ ಮಾಡಿ ಡಿಟಾಕ್ಸಿಫಿಕೇಷನ್ ಬೇಗ ಆಗೋ ಥರ ನೋಡ್ಕೊಳ್ಳೋದಕ್ಕೆ ನಮಗೆ ಸಹಾಯವನ್ನು ಮಾಡಿಕೊಡ್ತಾರೆ. ಗ್ಯಾನೋಡರ್ಮಾ ತಗೊಳ್ಳೋದ್ರಿಂದ ನಮ್ಮ ದೇಹದ ಆಕ್ಸಿಜನ್ ತಗೊಳ್ಳುವಂಥ ಎಬಿಲಿಟಿ 1.5 ಪಟ್ಟಷ್ಟು ಹೆಚ್ಚಾಗ್ತಾ ಇದೆ. ಗ್ಯಾನೋಡರ್ಮಾ ಸೊ ಇದರಲ್ಲಿರುವಂಥ ಆ್ಯಂಟಿ ಆಕ್ಸಿಡೆಂಟ್, ಇದರಲ್ಲಿ ಪಾಲಿಸ್ಯಾಕರೈಡ್ಸ್ ಮತ್ತು ಟ್ರೈಟರ್ಪಿನಾಯ್ಡ್ಸ್ ಇವೆರಡು ಆ್ಯಂಟಿ ಆಕ್ಸಿಡೆಂಟ್ ಆ್ಯಕ್ಟಿವಿಟಿಯನ್ನು ತೋರಿಸ್ತಾ ಇದೆ. ಇದರಲ್ಲಿರುವಂಥ ಆ್ಯಂಟಿ ಆಕ್ಸಿಡೆಂಟ್ಸ್ ಬಹಳ ಬೇಗ ನಮ್ಮ ದೇಹದಲ್ಲಿ ಅಬ್ಸಾರ್ಬ್ ಆಗಿ ನಮಗೆ ರಿಸಲ್ಟನ್ನು ಕೊಡುತ್ತೆ ಅಂತಲೂ ಹೇಳಲಾಗುತ್ತೆ. ಹಾಗೆ ಪಾಲಿಸ್ಯಾಕರೈಡ್ಸ್ ನಮ್ಮ ಜೀವಕೋಶಗಳನ್ನು ಆಕ್ಸಿಡೇಟಿವ್ ಸ್ಟ್ರೆಸ್ಸಿಂದ ಆಗುವಂಥ ಡ್ಯಾಮೇಜಿಂದ ತಡೆದು ನಮ್ಮ ಜೀವಕೋಶಗಳನ್ನು ಪ್ರೊಟೆಕ್ಟ್ ಮಾಡಲಿಕ್ಕೂ ಸಹ ಸಹಾಯವನ್ನು ಮಾಡಿಕೊಡ್ತಾ ಇದೆ. ಒಟ್ಟಾರೆ ವೆಸ್ಟೇಜ್ ಗ್ಯಾನೋಡರ್ಮಾ ಬೆನಿಫಿಟ್ಸನ್ನು ನೋಡೋದಾದರೆ ಇದು ನಮ್ಮ ಇಮ್ಯುನಿಟಿ ಸಿಸ್ಟಮನ್ನು ಬೂಸ್ಟ್ ಮಾಡೋದಕ್ಕೆ, ಡಿಟಾಕ್ಸಿಫಿಕೇಷನ್ಗೆ ಹಾಗೆ ನಮ್ಮ ದೇಹದಲ್ಲಿರುವಂಥ ಕೊಲೆಸ್ಟ್ರಾಲ್ ಲೆವೆಲ್ಸನ್ನು ಕಂಟ್ರೋಲ್ ಮಾಡಿ ನಮ್ಮ ರಕ್ತದ pH ಅಂದರೆ ಪೊಟೆನ್ಷಿಯಲ್ ಆಫ್ ಹೈಡ್ರೇಷನ್ ಲೆವೆಲನ್ನು ಬ್ಯಾಲೆನ್ಸ್ ಮಾಡಿ ಇದರಲ್ಲಿರುವಂಥ ಟ್ರೈಟರ್ಪಿನಾಯ್ಡ್ಸ್
ನಮ್ಮ ಜೀರ್ಣಾಶಯವನ್ನು ಚೆನ್ನಾಗಿ ಬಲವಾಗಿ ಇಡೋದಕ್ಕೆ ಹಾಗೆ ಕಂಪ್ಲೀಟ್ ಓವರಾಲ್ ವೆಲ್ನೆಸ್ಗೂ ಸಹ ಇದು ನಮಗೆ ಸಹಾಯವನ್ನು ಮಾಡಿಕೊಡ್ತಾ ಇದೆ. ವೆಸ್ಟೀಜ್ ಗ್ಯಾನೋಡರ್ಮವನ್ನು ದಿನಕ್ಕೆ 1 ಕ್ಯಾಪ್ಸೂಲ್ ಥರ 3 ಬಾರಿ ನೀವು ತಗೊಳ್ಬೇಕಾಗತ್ತೆ ಊಟ ಆದ ನಂತರ. ಇದರ MRP 920 ರುಪೀಸ್ ಆಗಿರುತ್ತೆ, DP 785 ರುಪೀಸ್ ಹಾಗೆ PV 26.17 ಆಗಿರುತ್ತೆ. ನಮ್ಮ ನೆಕ್ಸ್ಟ್ ಪ್ರಾಡಕ್ಟ್ ವೆಸ್ಟೀಜ್ ಕರ್ಕ್ಯೂಮಿನ್ ಪ್ಲಸ್ ಕ್ಯಾಪ್ಸೂಲ್ಸ್. ಕರ್ಕ್ಯೂಮಿನ್ ಇದನ್ನು ನಾವು ಸಾಂಪ್ರದಾಯಿಕವಾಗಿ ಬಹಳ ಕಾಲದಿಂದ ಬಳಸ್ತಾ ಬರ್ತಾ ಇದ್ದೀವಿ. ಸೊ ಈ ಒಂದು ಕರ್ಕ್ಯೂಮಿನ್ ಏನಿದೆ ಇದು ಅರಿಶಿಣದ ಒಂದು ಅಂಶ ಆಗಿರುತ್ತೆ. ಇದನ್ನು ಆಯುರ್ವೇದದಲ್ಲೂ ಸಹ ಬಹಳ ವರ್ಷಗಳಿಂದ ನಾವು ಬಳಸ್ತಾ ಇದ್ದೀವಿ. ಅದಷ್ಟೇ ಅಲ್ಲ, ಇದನ್ನು ಕಾಸ್ಮೆಟಿಕ್ಸಲ್ಲೂ ಬಳಸಲಾಗುತ್ತೆ. ಹಾಗೆ ನಮ್ಮ ಆಹಾರದಲ್ಲಿ ಒಂದು ಫ್ಲೇವರನ್ನು ಕೊಡೋದಕ್ಕೆ, ನಮ್ಮ ಆಹಾರದ ಒಂದು ಕಲರನ್ನು ಚೇಂಜ್ ಮಾಡಲಿಕ್ಕೂ ಸಹ ಇದು ಬಹಳ ಉಪಯೋಗಕರವಾಗಿದೆ. ಕರ್ಕ್ಯೂಮಿನ್ಗೂ ಟರ್ಮರಿಕ್ಗೂ ಇರುವಂಥ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಯಾವುದೇ ಒಂದು ಅರಿಶಿಣದ ಬೇರನ್ನು ನೀವು ತಗೊಂಡಾಗ ಆಚೆ ಒಂದು ಹೊರಭಾಗದಲ್ಲಿ ಒಂದು ಲೇಯರ್ ಇರುತ್ತೆ, ಒಳಗಡೆ ಭಾಗದಲ್ಲಿ ಒಂದು ಲೇಯರ್ ಇರುತ್ತೆ. ಸೊ ಆಚೆ ಇರುವಂಥ ಅದರ ಆ ಲೇಯರನ್ನು ಕರಿ ಪೌಡರ್ಗೆ ಬಳಸಲಾಗತ್ತೆ. ಅದೇ ರೀತಿ ಒಳಗಡೆ ಇರುವಂಥ ಲೇಯರನ್ನು ಟರ್ಮರಿಕ್ ಅಂತ ಹೇಳ್ತಾರೆ. ಸೊ ಈ ಟರ್ಮರಿಕಲ್ಲಿ 2-5% ಅಷ್ಟು ಕರ್ಕ್ಯೂಮಿನ್ ಅನ್ನೋ ಒಂದು ಅಂಶ ನಮಗೆ ಸಿಗುತ್ತೆ. ಟರ್ಮರಿಕನ್ನು ನಾವು ಆ್ಯಸ್ ಅ ಸ್ಪೈಸ್ ಬಳಸಬಹುದು, ಆದರೆ ಕರ್ಕ್ಯೂಮಿನ್ ಎಕ್ಸ್ಟ್ರಾಕ್ಟನ್ನು ಬಳಸೋದ್ರಿಂದ ಸೊ ನಮಗೆ ಬಹಳಷ್ಟು ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ ಅಂತ ಹೇಳಲಾಗುತ್ತೆ. ವೆಸ್ಟೀಜ್ ಕರ್ಕ್ಯೂಮಿನ್ ಪ್ಲಸ್ಗೆ ಯಾವುದೇ ಒಂದು ಫಾರಿನ್ ಬಾಡಿ ನಮ್ಮ ದೇಹದ ಒಳಗೆ ಹೊಕ್ಕಿ ಅದು ಯಾವುದೇ ರೀತಿಯ ಡ್ಯಾಮೇಜ್ ಮಾಡದೇ ಇರೋ ಥರ ಫೈಟ್ ಮಾಡಲಿಕ್ಕೆ ನಮಗೆ ಸಹಾಯವನ್ನು ಮಾಡ್ತಾ ಇದೆ. ಅದರ ಜೊತೆಗೆ ಸೊ ಇದರಲ್ಲಿರುವಂಥ ಬಯೋ ಆ್ಯಕ್ಟಿವ್ ಸಬ್ಸ್ಟೆನ್ಸ್ ನಮ್ಮ ದೇಹದಲ್ಲಿ ಆಗುವಂಥ ಉರಿ ಅಥವಾ ಊತವನ್ನು ಕಡಿಮೆ ಮಾಡೋದಕ್ಕೆ ಸಹಾಯವನ್ನು ಮಾಡಿಕೊಡುತ್ತೆ. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗದೇ ಇರೋ ಥರ ನೋಡ್ಕೊಳ್ಳೋದಕ್ಕೂ ಸಹ ಇದು ನಮಗೆ ಸಹಾಯವನ್ನು ಮಾಡಿಕೊಡುತ್ತೆ. ಇದರಲ್ಲಿ ನಾವು ಬಳಸಿರುವಂಥ ಇಂಗ್ರೀಡಿಯೆಂಟ್ಸ್ ಕರ್ಕ್ಯೂಮಿನ್, ಆಮ್ಲ ಟ್ಯಾನಿನ್ಸ್ ಮತ್ತು ಪೈಪರಿನ್. ಇದನ್ನು ಯಾಕೆ ಬಳಸಿರುವಂಥ ಉದ್ದೇಶ ಏನು ಅಂತ ಹೇಳಿದರೆ, ಕರ್ಕ್ಯೂಮಿನ್ಗೆ ಆ್ಯಂಟಿಆಕ್ಸಿಡೆಂಟ್, ಆ್ಯಂಟಿ ಇನ್ಫ್ಲಮೇಟ್ರಿ ಮತ್ತು ಅನಾಲ್ಜೆಸಿಕ್ ಪ್ರಾಪರ್ಟಿ ಇದೆ ಅಂತ ಹೇಳಲಾಗುತ್ತೆ. ಅದೇ ರೀತಿ ಆಮ್ಲ ಟ್ಯಾನಿನ್ ಆ್ಯಂಟಿಆಕ್ಸಿಡೆಂಟ್ ಮತ್ತು ಆ್ಯಂಟಿ ಏಜಿಂಗ್ ಪ್ರಾಪರ್ಟಿಯನ್ನು ಹೊಂದಿದೆ. ಪೈಪರಿನ್ ಇವೆರಡು ನ್ಯೂಟ್ರಿಯೆಂಟ್ಸನ್ನು ಅಥವಾ ಇವೆರಡು ಪದಾರ್ಥಗಳಿರುವಂಥ ಒಳ್ಳೆಯ ಗುಣಗಳನ್ನು ನಮ್ಮ ದೇಹಕ್ಕೆ, ನಮ್ಮ ಪ್ರತಿಯೊಂದು ಜೀವಕೋಶಕ್ಕೆ ತಲುಪಿಸುವಂಥ ಕೆಲಸವನ್ನು ಮಾಡಿಕೊಡುತ್ತೆ. ಒಟ್ಟಾರೆ ಕರ್ಕ್ಯೂಮಿನ್ ಪ್ಲಸ್ನ ಬೆನಿಫಿಟ್ಸ್ ನೋಡೋದಾದರೆ, ಇದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ನಮ್ಮ ಲಿವರನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಇದು ನಮಗೆ ಸಹಾಯ ಮಾಡುತ್ತೆ. ಹಾಗೆ ನಮ್ಮ ಹೃದಯದ ಆರೋಗ್ಯವನ್ನು ಇನ್ಕ್ರೀಸ್ ಮಾಡಲಿಕ್ಕೂ ಸಹ ಇದು ನಮಗೆ ಸಹಾಯ ಮಾಡುತ್ತೆ. ಅದಷ್ಟೇ ಅಲ್ಲ, ನಮ್ಮ ಜೀರ್ಣಾಶಯವನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ, ಯಾವುದೇ ರೀತಿಯ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾಸ್ ನಮ್ಮ ದೇಹವನ್ನು ಅಟ್ಯಾಕ್ ಮಾಡದೇ ಇರೋ ಥರ ನೋಡ್ಕೊಳ್ಳೋದಕ್ಕೆ ಇದು ನಮಗೆ ಸಹಾಯವನ್ನು ಮಾಡುತ್ತೆ. ಕರ್ಕ್ಯೂಮಿನ್ ಪ್ಲಸ್ನ ಬಳಸೋದ್ರಿಂದ ಇದು ಬಹಳ ಚೆನ್ನಾಗಿ ಯಾವುದೇ ಒಂದು ಗಾಯ ಆಗಿದ್ದಲ್ಲಿ ಅಥವಾ ಯಾವುದೇ ಒಂದು ವೂಂಡ್ ಆಗಿದ್ದಲ್ಲಿ ಅದನ್ನು ಈಸಿಯಾಗಿ ರಿಕವರ್ ಮಾಡೋದಕ್ಕೆ ನಮಗೆ ಸಹಾಯವನ್ನು ಮಾಡಿಕೊಡುತ್ತೆ. ಈ ಒಂದು ಕರ್ಕ್ಯೂಮಿನ್ ಪ್ಲಸ್ಸನ್ನು ಪ್ರತಿದಿನ 1 ಅಥವಾ 2 ಕ್ಯಾಪ್ಸೂಲ್ ಥರ ದಿನಕ್ಕೆ 3 ಬಾರಿ ನಾವು ಬಳಸಬೇಕಾಗತ್ತೆ. ಇದರ MRP 1050 ರೂಪಾಯಿ, DP 900 ರೂಪಾಯಿ ಹಾಗೆ PV 30 ಪಾಯಿಂಟ್ ಆಗಿರುತ್ತೆ. ಸೊ ಪ್ರತಿಯೊಬ್ಬ ಡಿಸ್ಟ್ರಿಬ್ಯೂಟರ್ಸ್ಗೆ ಕೊಡಬೇಕಾಗಿರುವಂಥ ಒಂದು ಮೆಸೇಜ್ ಏನು ಅಂತ ಹೇಳಿದ್ರೆ, ಸೊ ನಮ್ಮ ವೆಸ್ಟೀಜ್ 2.0 ಅಥವಾ POS ಆ್ಯಪಿಂದ ನೀವು ಯಾವುದೇ ಒಂದು ಆನ್ಲೈನ್ ಪರ್ಚೇಸ್ ಮಾಡಿದಲ್ಲಿ ನೀವು 1600 ರೂಪಾಯಿವರೆಗೂ ನೀವು ಪರ್ಚೇಸ್ ಮಾಡಿದರೆ ನಿಮಗೆ ಫ್ರೀ ಶಿಪ್ಪಿಂಗ್ ಅಥವಾ ಫ್ರೀಯಾಗಿ ಡೆಲಿವರಿಯನ್ನು ಮಾಡಿಕೊಡಲಾಗುತ್ತೆ. ಕೆಲವೊಂದು ಷರತ್ತುಗಳು ಇಲ್ಲಿ ಅನ್ವಯ ಆಗುತ್ತೆ. ಆ ಷರತ್ತುಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ POS ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಸ್ಟೇ ಹೋಮ್, ಸ್ಟೇ ಟ್ರೇನ್ಡ್. ಥ್ಯಾಂಕ್ ಯು ಸೋ ಮಚ್. ವಿಶ್ ಯು ವೆಲ್ತ್.